ನನ್ ಫ್ರೆಂಡ್ ಭವ್ಯ ಅದಾಳಲ್ಲ, ಯಾರು? ಅದೇ ಲಾಸ್ಟ್ ಯಾರ ಬಾಂಡ್ಲಿ ಅಂಕಲ್ ಮದ್ವೆ ಆಗಿಲ್ಲಲ್ಲ ಅವಳ? ಅವ್ರಿಗೆ ಗರ್ಲ್ ಬೇಬಿ ಆಗೈತಿ. ಹೋ ಪರವಾಗಿಲ್ಲ ಕಣೆ, ಏನೋ ಅನ್ಕೊಂಡಿದೆ ಅಂಕಲ್ ನ ದಬಾಯಿಸ್ಬಿಟ್ಟವನೆ. ಅದ್ರದ ನೇಮಿಂಗ್ ಸೆರೆಮನಿ ಐತ್ ನಾಳೆ. ನಾ ಅದಕ್ಕ ಬಂಗಾರ ಚೈನ್ ಹಾಕ್ಬೇಕಂದ್ ಮಾಡೀನಿ. ಬಂಗಾರ ಚೈನು? ನನಗೆ ಕುಬೇರಪ್ಪನ್ ಮೊಮ್ಮಗ ಅನ್ಕೊಂಡಿದ್ಯಾ? ಬಂಗಾರ ಅಂತೆ ಬಂಗಾರ. ರಾತ್ರಿ ಎಲ್ಲ ಕತ್ತಿ ದುಡ್ದಂಗ್ ಕ್ಯಾಬ್ ಓಡಿಸ್ತೀಯಲ್ಲ, ಏನ್ ಮಾಡ್ತಿ ದುಡ್ದುದಿಲ್ಲ? ದಿನಕ್ 1000 ರೂಪಾಯಿ ಉಳ್ಸಕ್ ಆಯ್ತಲ್ಲ. ಗಾಡಿ EMI ಕಟ್ಬಿಟ್ಟು 2 ತಿಂಗಳಾಯ್ತು. ನನ್ ಕಷ್ಟ ನನ್ಗೆ. ಹಲೋ ಲೇ ಕುಮಾರ, ಅವತ್ ಕಾರ್ ಮಾರ್ತೀನಿ ಅಂತ ಹೇಳಿದಲ್ಲ, ಒಬ್ಬ ಒಳ್ಳೆ ಡೀಲರ್ ಸಿಕ್ಕಿದಾನ, ಕರ್ಕೊಂಬರ್ಲೇನ್ಲ? ಹೂಣ ಕರ್ಕೊಂಬ, ಮನೆ ಹತ್ರ ಇದೀನಿ. ನಮ್ ರೇಟ್ ಬಂದ್ರೆ ಕೊಟ್ಬಿಡಣ. ಹಾ ಸರಿ ಆಯ್ತು. ಕ್ಯಾಬ್ ಮಾರಾಕತ್ತಿ? ಯಾರನ್ ಕೇಳ್ ಮಾರಾಕತ್ತಿ? ಯಾರನ್ನ ಕೇಳ್ಬೇಕು? ಡೌನ್ ಪೇಮೆಂಟ್ ಕಟ್ಟಿದ್ದ ನಮ್ಮಪ್ಪ. ಅದ್ ಹೆಂಗ್ ಮಾಡ್ತೀನಿ ನಾನ್ ನೋಡ್ತೀನಿ. ಏಯ್ ಕ್ಯಾಬ್ ವರ್ಕೌಟ್ ಆಯ್ತಲ್ಲ, ಉಪ್ಪಿಕಾಯಿ ಹಾಕೊಂಡ್ ನೆಕ್ಲ ಇಟ್ಕೊಂಡು. ಯಾಕೆ ವರ್ಕ್ ಆಗವಲ್ತ? ಈ ಕ್ಯಾಬ್ ಆಗ್ತಾಗ್ಲಿಂದ 3 ಬಟ್ಟೆ ಆಗ್ಬಿಟ್ಟೈತ್ ನನ್ ಲೈಫ್. ಹಗ್ಲು ರಾತ್ರಿ ಕಷ್ಟಪಟ್ಟು ದುಡಿದ್ರು 1 ರೂಪಾಯಿ ಇಳ್ಸಕ್ ಆಯ್ತಲ್ಲ. ಕಾರ್ ಡೀಸೆಲ್ ಹಾಕ್ಸಕ್ಕೂ ಕಾಸಿಲ್ಲ. ಇವತ್ ಕೆಲಸ ಮಾಡಿದ್ರೆ ಯಾವತ್ತೂ ಕಾಸು ಕೊಡ್ತಾರೆ ಕಂಪ್ನಿಯವರು. ಅದ್ರಲ್ಲೂ ಪ್ಲಾಟ್ಫಾರ್ಮ್ ಚಾರ್ಜ್, ಡಿಲೇ ಚಾರ್ಜ್, ಟ್ಯಾಕ್ಸ್ ಅಂತ ಅರ್ಧಕ್ಕರ್ಧ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಅವರ್ ಗಟ್ಲೆ ವೇಟ್ ಮಾಡಿದ್ರು 1 ಬುಕಿಂಗ್ ಸಿಗಲ್ಲ. ಎಷ್ಟೊಂದ್ಸಲಿ ಖಾಲಿ ಕೈಲಿ ಬಂದಿದ್ದೀನಿ ಮನೆಗೆ. ಹಿಂಗಾದ್ರೆ ಗಾಡಿ ಸರ್ವಿಸ್, ಇನ್ಸೂರೆನ್ಸ್, FC, ಮನೆ ಮೇಂಟೆನೆನ್ಸ್ ಹೆಂಗ್ ಮಾಡ್ಲಿ? ಅದಕ್ಕೆ ವೆಂಕಟೇಶ್ ಅಣ್ಣಂಗೆ ಹೇಳಿದೀನಿ, ಎಷ್ಟು ಬರುತ್ತೋ ಅಷ್ಟು ಕೊಟ್ಬಿಡ್ತೀನಿ. ಅದಕ್ಕೆ ಯಾರ ಕಾರ್ ಮಾರ್ತಾರ? ಬೇರೆ ಕಂಪ್ನಿ ನೋಡಿದ್ರ ಆತ. ಸೆಲ್ಫಿಶ್ ಆಗಿ ಓಡ್ತಾರೆ ಈ ದುನಿಯಾದಲ್ಲಿ. ನಮ್ಮಂತ ಕ್ಯಾಬ್ ಡ್ರೈವರ್ಸ್ ಗಳ ಕಷ್ಟ ಅರ್ಥ ಮಾಡ್ಕೊಳ್ಳೋ ಕಂಪ್ನಿ ಯಾವ್ದೈತೆ? ಎಲ್ಲಾ ಕಂಪ್ನಿದು ಅದೇ ಗೋಳು. ಯಾರ್ ಹೇಳಿದ್ದ? ನೀವಿ ಹಾಕೊಂಡಿದ್ ಶರ್ಟ್ ಯಾವ್ದ್ ಗೊತ್ತೇನ? GoPSW ಅಂತ ಹೊಸ ಕ್ಯಾಬ್ ಅಪ್ಲಿಕೇಶನ್. ಇದು ಬ್ಯಾರೆದವ್ರಗತ್ಲೆ ಪ್ಲಾಟ್ಫಾರ್ಮ್, ಕಮಿಷನ್ ಚಾರ್ಜಸ್ ಅಂತ ಏನೂ ಇರುದಿಲ್ಲ. ನೀ ಎಷ್ಟ್ ದುಡಿತೀಯಲ್ಲ ಅಷ್ಟ ನಿನ್ ಅಕೌಂಟಿಗೆ ಬಂದ್ ಸೇರುತ್ತ.